ಜನ್ಮ ಕೊಟ್ಟಂತಹ ಒಬ್ಬ ಪಿತಾಮಹ ಬ್ಯಾಡನ್ ಪೌರವನ್ನು ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಓದಿದ್ವಿ. ಇವತ್ತಿನ ದಿವಸ ಅಷ್ಟೊಟ್ಟಿಗೆ ನಾನು ತಪ್ಪು ಮಾಡ್ಬೋದು. ತುಂಬ ಹೆಮ್ಮೆ ಅಂತೂ ಆಯಿತು, ಜೊತೆಗೆ ಮುಗಿದೋದು ಆಯಿತು. ಆದರೆ ಇಲ್ಲಿಯ ಒಂದು ಸಂಸ್ಕಾರ ನೋಡಿ, ಸನಾತನ ಧರ್ಮದ ಒಂದು ಪದ್ಧತಿ ಕ್ರಮ ಹೇಗಿದೆ ಅಂತ ಹೇಳೋದು. ಆತ್ಮೀಯ ಸಂಗೀತವಾಗಿರ್ತಕ್ಕಂತಹ ಇಲ್ಲಿಯ ಮುಖ್ಯಸ್ಥವಾಗಿರ್ತಕ್ಕಂಥ ವಿದ್ಯಾಧ್ಯಾಪಕ ಶ್ರೀ ಗಣೇಶ್ ಕೃಷ್ಣನ್ ಮತ್ತು ಗಣೇಶ್ ಕೃಷ್ಣನ್ ಅವರ ಅದು ಸ್ಕೌಟ್ ಉರ್ದು ಮಕ್ಕಳು. ಈ ಸ್ಕೌಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡದು. ಕೇವಲ 7-10 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು, 10 ಸ್ಕೌಟ್ಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಜಗತ್ತಿನಾದ್ಯಂತ 216 ರಾಷ್ಟ್ರಗಳಿಗೆ ಡಿಕ್ಕಿ ಅನ್ನೋ ಪಕ್ಷಗಳು ಬೆಳೆದು ನಿಂತಿದೆ, ಕಂಪನ್ನು ಹೋಗ್ತಾ ಇದೆ. ಯಾವ ಸ್ಕೌಟಿಂಗ್ ಅನ್ನು ಕಚ್ಕೊಳ್ತಾನೆ ಮೆಚ್ಕೊಳ್ತಾನೆ ಅಂತ ಒಂದು ಖಂಡಿತವಾಗಿ ಮೇಲೆತ್ತರಕ್ಕೆ ಬೆಳೀತಾನೆ ಅನ್ನೋದು ಯಾವ ಸಂದೇಹನೂ ಇಲ್ಲ. ಅಂತಹ ಅಪೂರ್ವವಾಗಿರ್ತಕ್ಕಂಥ ಹಾಗಾಗಿ ಇಷ್ಟು ಬೆಳೀಲಿಕ್ಕೆ ಕಾರಣ ಇದೆ. ನಾನು ಎಲ್ಲೋದ್ರೂ ಹೇಳುವುದು, ಎಷ್ಟೋ ಸಂಸ್ಥೆಗಳು ಅಷ್ಟೇ ಅಲ್ಲಿ ಸ್ಕೌಟ್ ಸಂಸ್ಥೆ ಹಂಗಲ್ಲ, ಬೆಳೆದು ಇಡೀ ಜಗತ್ತಿನಾದ್ಯಂತ ಇವತ್ತು ಬೆಳೆದಿದೆ. ಹಾಗಾಗಿ ಸ್ಕೌಟಿಂಗ್ನಲ್ಲಿ ತುಂಬ ಇದೆ, ಕಲಿತಕ್ಕಂಥದ್ದು ತುಂಬ ಇದೆ. ನಾನು ಎಲ್ಲರೂ ಹೇಳುವಂಥದ್ದು, ಮನುಷ್ಯ ಬುದ್ಧಿಜೀವಿ. ಇತರ ಪ್ರಾಣಿಗಳಿಗೂ ಮನುಷ್ಯನಿಗೂ ಬಹಳ ವ್ಯತ್ಯಾಸ ಇದೆ. ಅಂತಹ ಬುದ್ಧಿಜೀವಿಗಳಾಗಿರ್ತಕ್ಕಂತಹ ನಾವು ಜ್ಞಾನವನ್ನು ಸಂಪಾದಿಸಬೇಕು. ಜ್ಞಾನ ಇಲ್ಲದೆ ನಾವು ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಇಲ್ಲವೇ? ಪರಿಪೂರ್ಣ ಆಗಬೇಕು ಅಂತ ಹೇಳಿ ಮನುಷ್ಯ ಜ್ಞಾನವನ್ನು ತುಂಬಿಸಿಕೊಳ್ಳಬೇಕು. ಈ ಜ್ಞಾನ ದೇವರಿಗೆ ಇದ್ದೀರಿ. ಈ ಸ್ಕೌಟಿಂಗು ನಿಮಗೆ ತುಂಬ ಪೂರಕವಾಗಿ, ಶಿಕ್ಷಣಕ್ಕೆ ತುಂಬ ಪೂರಕವಾಗಿರ್ತಕ್ಕಂಥ ಸಾಕಷ್ಟು ತಿಳುವಳಿಕೆಗಳನ್ನು ನೀವು ಕಲ್ತ್ಕೊಳ್ಳಿ. ಒನ್ಸ್ ಎ ಸ್ಕೌಟ್ ಆಲ್ವೇಸ್ ಎ ಸ್ಕೌಟ್ ಎನ್ನುವಂಥ ಮಾತು. ಒಮ್ಮೆ ನೀವು ಸ್ಕೌಟನ್ನು ಸೇರಿಕೊಂಡ್ರೆ ಅದು ನಿಮ್ಮನ್ನು ಬಿಡುವುದಿಲ್ಲ, ನೀವು ಬಿಡ್ತೀರಿ ಅಂದರೆ ಬಿಡುವುದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ನಾವು ಸಾಕಷ್ಟು ಕಲಿತು ಅದನ್ನು ನಮ್ಮದಾಗಿಸ್ಕೊಳ್ಳೋದು. ಈಗ ನೋಡಿ, ನಾವು ಕಲಿತೇವೆ ಆಗೋದಿಲ್ಲ, ನೀವು ಕಲಿಕೆಗೆ ಬಹಳ ಆದ್ಯತೆಯನ್ನು ನೀಡುವುದರ ಮುಖೇನ ನೀವು ಜ್ಞಾನವನ್ನು ಸಂಪಾದಿಸುವುದರ ಮುಖೇನ ನೀವು ಬೆಳೆಯಬೇಕು, ಮತ್ತು ಬೆಳೆಯುವ ಸಮಾಜಕ್ಕೆ ಕೂಡ ಅವಕಾಶವನ್ನು ಒದಗಿಸ್ಕೊಳ್ಬೇಕು ಅಂತ ಒಂದು ಅಪೂರ್ವವಾಗಿರ್ತಕ್ಕಂಥ ಯಾವುದಾಗಿದೆ. ಬಹಳ ವಿದ್ಯಾವಂತರು, ಬುದ್ಧಿವಂತರು ಆಗಿರ್ತಕ್ಕಂತಹ ಮುಖ್ಯೋಧ್ಯಾಪಕರಾಗಿರ್ತಕ್ಕಂಥ ಗಣೇಶ್ ಕೃಷ್ಣನ್ ಅವರು ನಮ್ಮ ಜಿಲ್ಲೆಯ ತಾಲೂಕಿಗೆ ಮುಂಚಿನಿಂದಲೂ ಈ ಸಂಸ್ಥೆ ಬಡವಮಟ್ಟಿ ಹೇಳಿದಾಗ ನನಗೆ ವಿಶೇಷವಾಗಿ ಗೊತ್ತಿಲ್ಲ. ನಮ್ಮ ಕುಟುಂಬವಾಗಿ ಬರ್ತಕ್ಕಂಥದ್ದು ಭಾಳ ಕಾಪರೇಷನ್ ಈ ಒಂದು ಸಂಸ್ಥೆಯಿಂದ ಇದೆ. ಹಾಗಾಗಿ ಇನ್ನು ಮುಂದೆ ಕೂಡ ನಮ್ಮ ಜಿಲ್ಲೆಯ ಕಾರವಾರದ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಯ ನಮ್ಮ ತಾಲೂಕಿನ ಕಾರ್ಯದರ್ಶಿಗಳು ಹಾಗೂ ಮುಖ್ಯೋಧ್ಯಾಪಕರು ಹೆಚ್ಚಿನ ಆಸಕ್ತಿಯನ್ನು ವಹಿಸುವುದು ಮುಖ್ಯ. ಈ ಜಿಲ್ಲೆಯನ್ನು ಮೇಲ್ತರಬೇಕು, ಈ ಶಾಲೆಯನ್ನು ಮೇಲ್ತರಬೇಕು. ನೀವೆಲ್ಲರೂ ಕೂಡ ಏನಾಗಬೇಕು ಕೇಳಿದ್ರೆ, ಕೇವಲ ಸ್ಕೌಟ್ ಮಕ್ಕಳಾಗಿ ಶಾಲೆಯಲ್ಲಿರೋದಲ್ಲ, ರಾಜ್ಯ ಪುರಸ್ಕಾರ ಕೊಟ್ಟೋದು, ರಾಷ್ಟ್ರೀಯ ಪುರಸ್ಕಾರ ಕೊಟ್ಟೋದು ಅವಕಾಶಗಳು ಸಾಕಷ್ಟು ಇದೆ. ಹಾಗೆ ಇದ್ದು ನೀವು ಗೆದ್ದು ತನ್ಮೂಲಕವಾಗಿ ಶಾಲೆಯ ಒಂದು ಹೆಸರನ್ನು ತಂದುಕೊಡ್ಬೇಕು ಅನ್ನೋಂಥ ಸಂದರ್ಭವನ್ನು ಹೇಳ್ತಾ ಇವತ್ತು ಆಗಲೇ ಹೇಳಿದೆ, ನಾವಿನ್ನು ಬಯಸಿ ಬಂದಿರಲಿಲ್ಲ. ಇದು ನಮ್ಮ ಕರ್ತವ್ಯ, ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಪ್ರಮುಖವಾಗಿರ್ತಕ್ಕಂಥ ಸೇವಾ ಭಾವನೆ. ಇವತ್ತು ಸೇವೆ ಇಲ್ಲ ಅಂತ ಹೇಳಿ ನಾವು ಇಷ್ಟು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೇವೆ ಅನ್ನೋದು ನಮ್ಮ ಅಮ್ಮ ನಮಗೆ ಮಾಡಲಿಲ್ಲ ಅಂತ ಹೇಳಿ ಅದು ನಮಗೆ ರೀತಿ ಅದಕ್ಕೆ ಹೋಲಿಕೆ ಸಾಧ್ಯ. ಸೇವೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಅಂತಹ ಸೇವಾ ಮನೋಭಾವನೆಯನ್ನು ಅನುಭವಿಸಿಕೊಳ್ಳುವುದರ ಮುಖೇನ ನಾವು ಬೆಳೆದು
ಸಮಾಜವನ್ನು ಬೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ನಮಗೆ ತುಂಬ ಖುಷಿ ಅನ್ನಿಸ್ತದೆ. ದೇವರು ನಮಗೆ ಇಲ್ಲಿ ಬರುವಂಥ ಒಂದು ಭಾಗ್ಯವನ್ನು ಒದಗಿಸ್ಕೊಟ್ಟಿದ್ದಾನೆ. ನಿಮ್ಮಗಳ ಜೊತೆಯಲ್ಲಿ ಒಂದು ಕಾಲ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾನೆ. ಇದೇ ರೀತಿಯಾಗಿ ನೀವು ಎಲ್ಲ ಸೇರಿ ನಾವು ನಮ್ಮ ಅಭಿವೃದ್ಧಿಯನ್ನು ಕಾಣ್ತಾ ಸಮಾಜದ ಅಭಿವೃದ್ಧಿಯತ್ತ ನಾವು ದಾಪಗಳನ್ನು ಇಡುವುದರ ಮುಖೇನ ನಮಗೆ ಈ ಜನ್ಮಕ್ಕೆ ಒಂದು ಸಾರ್ಥಕ್ಯತೆಯನ್ನು ಪಡ್ಕೊಳ್ಳೋಣ ಅಂತ ಒಂದೊಂದು ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಅಮೂಲ್ಯವಾದಂಥ ಸಮಯವನ್ನು ನಮ್ಮೊಂದಿಗೆ ನೀವು ಪಡೆದಿದ್ದೀರಿ. ಹಾಗಾಗಿ ನೀವೆಲ್ಲರೂ ಕೂಡ